ಇವತ್ತು ರಾಜ್ಯ ಸಂಸದರ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ದೆಹಲಿಯಲ್ಲಿ. ಈ 15ನೇ ಹಣಕಾಸು ಆಯೋಗದ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಅನುದಾನ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರೆ. 2,186.20 ಕೋಟಿ ಹಣ ರಿಲೀಸ್ಗೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಮಾಡಿಸಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹೇರಲಾಗಿದೆ. ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಿದ್ದಾರೆ. ಈ ಸಂಸದರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಸಂಸತ್ನಲ್ಲಿ ನೀವು ಧ್ವನಿ ಎತ್ತಬೇಕು, 15ನೇ ಹಣಕಾಸು ಆಯೋಗದ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹಾಕಬೇಕು ಅಂತ ಸಂಸದರ ಬಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಬೇಕು. ಈ ವಿಚಾರಗಳ ಬಗ್ಗೆ ಇವತ್ತು ಸಂಸದರ ಜೊತೆ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿರೋದು. ಇವತ್ತು ರಾಜ್ಯ ಸಂಸದರ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ದೆಹಲಿಯಲ್ಲಿ. ಈ 15ನೇ ಹಣಕಾಸು ಆಯೋಗದ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಅನುದಾನ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರೆ. 2,186.20 ಕೋಟಿ ಹಣ ರಿಲೀಸ್ಗೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಮಾಡಿಸಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹೇರಲಾಗಿದೆ. ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಿದ್ದಾರೆ. ಈ ಸಂಸದರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಸಂಸತ್ನಲ್ಲಿ ನೀವು ಧ್ವನಿ ಎತ್ತಬೇಕು, 15ನೇ ಹಣಕಾಸು ಆಯೋಗದ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹಾಕಬೇಕು ಅಂತ ಸಂಸದರ ಬಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಬೇಕು. ಈ ವಿಚಾರಗಳ ಬಗ್ಗೆ ಇವತ್ತು ಸಂಸದರ ಜೊತೆ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿರೋದು. ಇವತ್ತು ರಾಜ್ಯ ಸಂಸದರ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ದೆಹಲಿಯಲ್ಲಿ. ಈ 15ನೇ ಹಣಕಾಸು ಆಯೋಗದ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಅನುದಾನ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರೆ. 2,186.20 ಕೋಟಿ ಹಣ ರಿಲೀಸ್ಗೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಮಾಡಿಸಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹೇರಲಾಗಿದೆ. ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಿದ್ದಾರೆ. ಈ ಸಂಸದರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಸಂಸತ್ನಲ್ಲಿ ನೀವು ಧ್ವನಿ ಎತ್ತಬೇಕು, 15ನೇ ಹಣಕಾಸು ಆಯೋಗದ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ಉದ್ದೇಶಕ್ಕೆ ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಒತ್ತಡವನ್ನ ಹಾಕಬೇಕು ಅಂತ ಸಂಸದರ ಬಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕೇಂದ್ರದ ಮುಂದೆ ಬಾಕಿ ಇರುವಂತಹ 13 ಅಂಶಗಳನ್ನ ಮಂಡನೆ ಮಾಡಬೇಕು. ಈ ವಿಚಾರಗಳ ಬಗ್ಗೆ ಇವತ್ತು ಸಂಸದರ ಜೊತೆ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಿರೋದು.